ಜೈ ಭಾರತ್ ವಂದೇ ಮಾತರಂ. ಯೂಟ್ಯೂಬ್ನಲ್ಲಿ ನಡೆಯುತ್ತಿರುವಂತಹ ಈ ಶೋ ಈ ಭಾರತನಾದ್ಯಂತ ಕೆಂಗಣ್ಣಿಗೆ ಗುರಿಯಾಗಿದೆ. ಇಂಡಿಯಾ ಗಾಟ್ ಲೇಟೆಂಟ್ ಎಂಬ ಕಾರ್ಯಕ್ರಮವನ್ನು ರದ್ದುಗೊಳಿಸಲು ಕೂಡ ಮಾತುಗಳು ಕೇಳಿ ಬರುತ್ತಿವೆ. ಇದು ಕೇವಲ ಯೂಟ್ಯೂಬ್ನಲ್ಲಿ ಪ್ರಸಾರವಾಗುವಂತಹ ಕಾರ್ಯಕ್ರಮ, ಬೇರೆ ಯಾವುದೇ ಚಾನೆಲ್ನಲ್ಲೂ ಕೂಡ ಕಾರ್ಯಕ್ರಮ ಪ್ರಸಾರವಾಗಲ್ಲ. ನೀವು ಅನ್ಕೊಂಡಿರೋ ಹಾಗೆ ಇದು ಡ್ಯಾನ್ಸ್ ಪ್ರೋಗ್ರಾಮ್ ಕೂಡ ಅಲ್ಲ, ಸಿಂಗಿಂಗ್ ಪ್ರೋಗ್ರಾಮ್ ಕೂಡ ಅಲ್ಲ. ಇದೊಂದು ರೋಸ್ಟಿಂಗ್ ಪ್ರೋಗ್ರಾಮ್ ಅಂತ ಹೇಳ್ಬೋದು. ರೋಸ್ಟಿಂಗ್ ಅಂದ್ರೆ ರುಬ್ಬುವುದು. ನೀವು ಯೂಟ್ಯೂಬ್ ಅಲ್ಲಿ ಕೆಲವರ ಕಾಂಟೆಂಟ್ ಅನ್ನು ನೀವು ನೋಡಬಹುದು. ಒಬ್ಬ ವ್ಯಕ್ತಿಯ ಬಗ್ಗೆ ಅಥವಾ ಅವರಿಗೆ ತಿಳಿದಂತಹ ವಿಚಾರದ ಬಗ್ಗೆ ಅವರು ಬಾಯಿಗೆ ಬಂದಂತೆ ಬೈಯುತ್ತಾರೆ. ಇದರಲ್ಲಿ ಕೆಟ್ಟ ಶಬ್ದಗಳನ್ನು ಕೂಡ ಬಳಸುತ್ತಾರೆ. ಇದೇ ತರದ ಪ್ರೋಗ್ರಾಮ್ ಅನ್ನು ಯೂಟ್ಯೂಬ್ ಅಲ್ಲಿ ಮಾಡ್ತಿದ್ರು. ಇದು ಶುರುವಾಗಿ ತುಂಬಾ ಸಮಯ ಆಗಿದೆ. ಆದರೆ ವಿವಾದ ಹುಟ್ಟಿಕೊಂಡಿದ್ದೆ ಯೂಟ್ಯೂಬರ್ ರಣವೀರ್ ಅಲ್ಲಾಬಾಡಿಯ ಅವರ ಹೇಳಿಕೆಯಿಂದ. ಇವರು ಕೂಡ ಯೂಟ್ಯೂಬ್ ಕ್ರಿಯೇಟರ್, ಕಾಂಟೆಂಟ್ ಕ್ರಿಯೇಟ್ ಮಾಡ್ತಾರೆ. ಇವರ ತಿಂಗಳಿಗೆ ಕೂಡ ಲಕ್ಷಕ್ಕಿಂತಲೂ ಹೆಚ್ಚು ಸಂಪಾದನೆ ಮಾಡ್ತಾರೆ. ಬೀರ್ ಬೈಸೆಪ್ ಎಂಬ ಚಾನೆಲ್ ಕೂಡ ಇವೆ ಹಾಗೂ ಪಾಡ್ಕಾಸ್ಟ್ ಗಳನ್ನು ಮಾಡ್ತಾರೆ. ಈ ಪ್ರೋಗ್ರಾಮ್ ಅಲ್ಲಿ ರಣವೀರ್ ಅವರು ಒಂದು ಆಕ್ಷೇಪ ಭರಿತ ಹೇಳಿಕೆಯನ್ನು ಕೊಡ್ತಾರೆ. ಅದು ಕೂಡ ಹೆತ್ತವರ ಲೈಂಗಿಕತೆಯ ವಿಚಾರದ ಬಗ್ಗೆ. ಓಪನ್ ಸ್ಟೇಜ್ ಅಲ್ಲಿ ಒಂದು ಅಸಂಬದ್ಧ ಹೇಳಿಕೆಯನ್ನು ಕೊಟ್ಟಿದ್ರು. ಕೆಲವು ಸಂಸದರು ಕೂಡ ಇವರ ಹೇಳಿಕೆಗೆ ತೀವ್ರವಾದ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲಿವರೆಗೆ ಅಂದ್ರೆ ಈ ಪ್ರೋಗ್ರಾಮ್ ಅನ್ನೇ ಬ್ಯಾನ್ ಮಾಡ್ಬೇಕಂತ ಹೇಳ್ತಿದ್ರು. ಇನ್ನು ಇವರ ಜೊತೆಗೆ ಯೂಟ್ಯೂಬರ್ಗಳಾದ ಆಶೀಶ್ ಚಂಚಲಾನಿ, ಜಸ್ಪ್ರೀತ್ ಸಿಂಗ್, ಅಪೂರ್ವ ಮಕೀಜಾ ಇವರುಗಳೆಲ್ಲ ಈ ಶೋನಲ್ಲಿ ಭಾಗವಹಿಸುತ್ತಿದ್ರು. ಈ ಶೋವನ್ನು ನಡೆಸಿಕೊಳ್ಳುತ್ತಿದ್ದ ವ್ಯಕ್ತಿ ಸಮಯ್ ರೈನಾ, ಅವರು ಕೂಡ ಯೂಟ್ಯೂಬರ್. ಹೀಗೆ ಪ್ರತಿಯೊಬ್ಬರು ಯೂಟ್ಯೂಬರ್ಗಳು ಕೂಡ ಸೇರಿಕೊಂಡು ಮಾಡಿದಂತಹ ಈ ಪ್ರೋಗ್ರಾಮ್ ಈ ಭಾರತದಲ್ಲಿ ಆಕ್ರೋಶ ವ್ಯಕ್ತವಾದ ಕೂಡಲೇ ಈ ರಣವೀರ್ ಅಲ್ಲಾಬಾಡಿ ಅವರು ಕ್ಷಮೆಯನ್ನು ಕೂಡ ಕೇಳಿದ್ದಾರೆ. ಒಂದು ವಿಚಾರ ಹೇಳ್ತೇನೆ, ನಾವು ಯಾವುದೇ ವಿಚಾರವನ್ನು ಹೇಳಬೇಕಾದರೆ ಯೋಚನೆ ಮಾಡಿ ಮಾತಾಡಬೇಕು. ಮಾತಾಡಿದ ನಂತರ ಹಾಗೆ ಹೇಳ್ಬಾರ್ದಿತ್ತು, ಹೀಗೆ ಹೇಳ್ಬಾರ್ದಿತ್ತು ಅಥವಾ ಸಾರಿ ಕೇಳಿದ ತಕ್ಷಣ ಎಲ್ಲವೂ ಮುಗಿದು ಹೋಗಲ್ಲ. ಅವರ ವ್ಯಕ್ತಿತ್ವಕ್ಕೆ ಆದಂತಹ ಡ್ಯಾಮೇಜ್ ಇದೆಯಲ್ಲ, ಅದನ್ನು ಸರಿಪಡಿಸಲು ತುಂಬಾ ಕಷ್ಟಪಡಬೇಕಾಗುತ್ತದೆ. ಈಗ ಇದೇ ಸಂಕಟವನ್ನು ರಣವೀರ್ ಅವರು ಅನುಭವಿಸುತ್ತಿದ್ದಾರೆ. ಇನ್ನು ಇದಕ್ಕೆ ಕೇಂದ್ರ ಸರ್ಕಾರವು ಮಧ್ಯ ಪ್ರವೇಶಿಸಿದೆ. ಅಂದ್ರೆ ಕೇಂದ್ರ ಸರ್ಕಾರದ IT ಮಿನಿಸ್ಟರ್ ಇದ್ದಾರಲ್ಲ, ಯೂಟ್ಯೂಬ್ ನಲ್ಲಿರುವ ಈ ವಿಡಿಯೋವನ್ನೇ ಡಿಲೀಟ್ ಮಾಡಿಸಿದ್ದಾರೆ. ಯೂಟ್ಯೂಬ್ ನಲ್ಲಿ ಈ ವಿಡಿಯೋ ಸಿಗಲ್ಲ. ಇನ್ನು ಪೊಲೀಸ್ ಇಲಾಖೆಯು ಕೂಡ ಕೇಸ್ ದಾಖಲಿಸಿದ್ದಾರೆ. ಇನ್ನು ಮಹಾರಾಷ್ಟ್ರದ ಸರ್ಕಾರವು ಕೂಡ ಇವರ ವಿರುದ್ಧ ಕ್ರಮ ಕೈಗೊಳ್ಳಲು ಮುಂದಾಗಿದೆ. ಇನ್ನು ರಣವೀರ್ ಅವರಿಗೆ ಈ ವಿಚಾರದ ಬಗ್ಗೆ ನೋಟಿಸ್ ಕೂಡ ಕಳಿಸಲಾಗಿದೆ. ತಮ್ಮಷ್ಟಕ್ಕಿದ್ದ ರಣವೀರ್ ಅಲ್ಲಾಬಾಡಿ ಅವರು ಒಂದು ಸಮಸ್ಯೆಯನ್ನೇ ಅವರು ಸೃಷ್ಟಿಸಿದ್ದಾರೆ. ಈ ಸಮಸ್ಯೆಯಿಂದ ಅವರು ಹೊರಬರುವುದು ಅಷ್ಟು ಸುಲಭವಿಲ್ಲ. ಯಾಕೆಂದ್ರೆ ಎಲ್ಲದಕ್ಕೂ ಸಾಕ್ಷಿ ಇದೆ. ಒಬ್ಬ ಗಣತೆ ಹೊತ್ತ ವ್ಯಕ್ತಿ ಸಮಾಜದಲ್ಲಿ ಒಳ್ಳೆಯ ಹೆಸರು ಇರುವಾಗ ಹೇಳಿಕೆಯನ್ನು ಕೊಡುವಾಗ ಎಚ್ಚರ ವಹಿಸಬೇಕು. ಇನ್ನೊಂದು ವಿಚಾರವೇನೆಂದ್ರೆ, ಈ ರಣವೀರ್ ಅಲ್ಲಾಬಾಡಿ ಅವರಿದ್ದಾರಲ್ಲ, ಸ್ವತಃ ಮೋದಿ ಅವರಿಂದ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ. ಈ ಕಾಂಟೆಂಟ್ ಕ್ರಿಯೇಟ್ ಪ್ರಶಸ್ತಿಯೇ ಕೂಡ ಇವರಿಗೆ ಲಭಿಸಿದೆ. ಅವರಿಗೆ ವಿತರಿಸಿದವರು ಪ್ರಧಾನಿ ಮೋದಿ ಅವರು. ಯಾರೇ ವ್ಯಕ್ತಿ ಆಗಿರಲಿ, ಯಾವುದೇ ಪ್ರಶಸ್ತಿಯನ್ನು ಪಡೆದುಕೊಂಡಿರಲಿ, ಆದ್ರೆ ಹೆತ್ತವರಿಗೆ ಗೌರವ ಕೊಡಲೇಬೇಕು. ಈ ಘಟನೆಯಿಂದಾಗಿ ಅವರು ಪಾಠ ಕಲಿತಿದ್ದಾರೆ ಅಂತ ಭಾವಿಸ್ತೀನಿ.